ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಇಂದು ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ಆಗಲಿದೆ. ಸಿಆರ್ಪಿಸಿ ಸೆಕ್ಷನ್ 264 ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿರುವಂತಹ ಪ್ರಾಸಿಕ್ಯೂಷನ್ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆಗೆ ಬರಲಿದೆ. ಸಿಆರ್ಪಿಸಿ ಸೆಕ್ಷನ್ 264 ಇದರ ಅಡಿಯಲ್ಲಿ ಅರ್ಜಿಯನ್ನು ಪ್ರಾಸಿಕ್ಯೂಷನ್ ಸಲ್ಲಿಸಿರೋದು. ವಿವಾದವಿಲ್ಲದ ದಾಖಲೆಗಳನ್ನು ಮಾರ್ಕ್ ಮಾಡೋದಕ್ಕೆ ಅನುಮತಿ ಕೋರಿ ಅರ್ಜಿ. ಈ ಅರ್ಜಿ ಬಗ್ಗೆ ನಿರ್ಧಾರ ಮಾಡಬೇಕಾಗಿರುವಂತಹ 57ನೇ ಸಿಸಿಎಚ್ ಕೋರ್ಟ್. ದಾಖಲೆ ಮಾರ್ಕ್ ಆದರೆ ದೃಢೀಕರಿಸಬೇಕಾದಂಥ ಸಾಕ್ಷಿಗಳ ಅಗತ್ಯವಿರೋದಿಲ್ಲ. ದೋಷಾರೋಪಗಳನ್ನು ದರ್ಶನ್ ಗ್ಯಾಂಗ್ ನಿರಾಕರಿಸಿರುವಂತಹ ಹಿನ್ನೆಲೆ ವಿಚಾರಣೆಗೆ ಒಳಪಡಿಸಬೇಕಾದ ಸಾಕ್ಷಿಗಳ ಪಟ್ಟಿ ಕೋರ್ಟ್ಗೆ ಸಲ್ಲಿಸಬೇಕಾಗಿದೆ. ಯಾರ್ಯಾರನ್ನ ಯಾವ ಸಾಕ್ಷಿಗಳನ್ನು ವಿಚಾರಣೆಗೆ ಒಳಪಡಿಸಬೇಕು, ಜೊತೆಗೆ ವಿಚಾರಣೆಗೆ ದಿನಾಂಕ ನಿಗದಿಪಡಿಸಿದ ಬಳಿಕ ಸಾಕ್ಷಿಗಳಿಗೆ ಸಮನ್ಸ್ ಅನ್ನು ಕೊಡಲಾಗುತ್ತೆ. ಸಮನ್ಸ್ ನೀಡಿ ಸಾಕ್ಷಿಗಳಿಗೆ ವಿಚಾರಣೆಗೆ ಬರೋದಕ್ಕೆ ಅಲ್ಲಿ ಕರೀತಾರೆ. ನಮ್ಮ ಪ್ರತಿನಿಧಿ ರಮೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರಮೇಶ್, ಇವತ್ತು 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಈ ಸಿಆರ್ಪಿಸಿ ಸೆಕ್ಷನ್ 264ರಲ್ಲಿ ಏನು ಅರ್ಜಿಯನ್ನು ಸಲ್ಲಿಸಲಾಗಿದೆ, ಏನಿದು ಈ ಮಾರ್ಕ್ ವಿಚಾರ ಏನು, ಜೊತೆಗೆ ಸಾಕ್ಷಿಗಳಿಗೆ ಸಮನ್ಸ್ ಕೊಡುವಂತಹ ಪ್ರೊಸೀಜರ್ ಯಾವಾಗ ಆಗುತ್ತೆ, ಏನು ರಮೇಶ್? ಅವಿನಾಶ್, ಈಗ ದರ್ಶನ್ ಕೇಸ್ನಲ್ಲಿ ಟ್ರಯಲ್ ಶುರು ಆಗಬೇಕಾಗಿದೆ. ಅಂದ್ರೆ ಸಾಕ್ಷಿ ವಿಚಾರಣೆ ಆರಂಭ ಆಗಬೇಕಾಗಿದೆ. ಮೊದಲು ಪ್ರಾಸಿಕ್ಯೂಷನ್ ಅವರು ತಮ್ಮ ದರ್ಶನ್ ವಿರುದ್ಧ ಏನೇನು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಅದನ್ನೆಲ್ಲ ಕೋರ್ಟ್ ನಲ್ಲಿ ಹಾಜರುಪಡಿಸಿ ಅದನ್ನ ಕೋರ್ಟ್ ನಲ್ಲಿ ರೆಕಾರ್ಡ್ ಮಾಡಿಸಬೇಕಾಗುತ್ತೆ. ಅಂದ್ರೆ ಕೋರ್ಟ್ ಅದನ್ನ ದಾಖಲಿಸ್ಕೊಳ್ಬೇಕಾಗಿರುತ್ತೆ. ಹೀಗಾಗಿ ಇದರಲ್ಲಿ ಸುಮಾರು 200ಕ್ಕೂ ಹೆಚ್ಚು ಸಾಕ್ಷಿಗಳಿರೋದ್ರಿಂದ ಕೆಲವೊಂದು ಅನಗತ್ಯ ಸಾಕ್ಷಿಗಳಿರುತ್ತೆ. ಅಂದ್ರೆ ಇವಾಗ ಕೆಲವೊಂದು ವಿಚಾರಗಳಲ್ಲಿ ಯಾವುದೇ ರೀತಿ ಅನುಮಾನ ಇರೋದಿಲ್ಲ. ಉದಾಹರಣೆಗೆ ಅದು ಸತ್ತಿರೋದ್ರ ಬಗ್ಗೆ ಯಾವುದೇ ರೀತಿ ಅನುಮಾನ ಇರೋದಿಲ್ಲ. ಹೀಗಾಗಿ ಅದನ್ನ ಸಂಬಂಧಪಟ್ಟಂತೆ ಸುಮಾರು 10 ದಾಖಲೆಗಳಿವೆ. ಅಂದ್ರೆ ಕೆಲವೊಂದು ಯಾವುದೇ ವಿವಾದವಿಲ್ಲದ 10 ದಾಖಲೆಗಳಿವೆ. ಆ ದಾಖಲೆಗಳನ್ನ ಮೊದಲೇ ಕೋರ್ಟ್ ಮಾಡ್ಕೊಬಿಟ್ರೆ, ಅಂದ್ರೆ ಅದ್ರ ಬಗ್ಗೆ ಯಾವುದೇ ವಿವಾದ ಇಲ್ಲ ಅಂತೇಳಿ ಆರೋಪಿ ಪರ ವಕೀಲರು ಹೇಳ್ಬಿಟ್ರೆ, ಆಗ ಆ 10 ಸಾಕ್ಷಿಗಳಿಗೆ ಸಂಬಂಧಪಟ್ಟಂತ ಇತರೆ ಸಾಕ್ಷಿಗಳನ್ನ ಏನು ಎಕ್ಸಾಮಿನ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಆಗ ಬೇಗ ಟ್ರಯಲ್ ಮುಗಿಯುತ್ತೆ. ಹೀಗಾಗಿನೇ ಬೇಗ ಟ್ರಯಲ್ ಮುಗಿಸುವಂತ ಉದ್ದೇಶದಿಂದ ಪ್ರಾಸಿಕ್ಯೂಷನ್ ಈ ಅರ್ಜಿಯನ್ನು ಹಾಕಿದ್ದಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿಗಳ ಪರ ವಕೀಲರು ತಮ್ಮ ಹೇಳಿಕೆಯನ್ನ ನೀಡಬೇಕಾಗತ್ತೆ. ಅವರು ಅದಕ್ಕೆ ಯಾವುದೇ ವಿರೋಧ ವ್ಯಕ್ತಪಡಿಸ್ತಾ ಇದ್ರೆ ಆಗ 10 ಏನು ಸಾಕ್ಷಿಗಳು ಮಾರ್ಕ್ ಆಗುತ್ತೆ. ಆ ನಂತರ ಉಳಿದ ಸಾಕ್ಷಿಗಳ ವಿಚಾರಣೆ ಮಾತ್ರ ಮಾಡಬೇಕಾಗತ್ತೆ. ಹೀಗಾಗಿ ಉಳಿದ ಸಾಕ್ಷಿಗಳ ಲಿಸ್ಟ್ ಅನ್ನ ಪ್ರಾಸಿಕ್ಯೂಷನ್ ಅವರು ಕೋರ್ಟ್ಗೆ ಕೊಡಬೇಕಾಗತ್ತೆ. ಅದಾದ್ಮೇಲೆ ಕೋರ್ಟ್ ಅವ್ರನ್ನೆಲ್ಲ ಕೋರ್ಟ್ಗೆ ಕರೆಸಿ ಸಾಕ್ಷ್ಯ ವಿಚಾರಣೆ ಮಾಡಿ ಆನಂತರ ದರ್ಶನ್ ತಪ್ಪಿತಸ್ಥನೋ ಅಲ್ವೋ ಅನ್ನೋದನ್ನ ಕೋರ್ಟ್ ತೀರ್ಮಾನ ಮಾಡುತ್ತೆ. ಹೀಗಾಗಿ ಇದು ಬಹಳ ಪ್ರಮುಖವಾದಂತಹ ಪ್ರಕ್ರಿಯೆ ಆಗಿರೋದ್ರಿಂದ ಇವತ್ತು ಈ ಬಗ್ಗೆ 264 ಅಪ್ಲಿಕೇಶನ್ ಬಗ್ಗೆ ಆರೋಪಿಗಳ ಪರ ವಕೀಲರು ಏನ್ ಹೇಳ್ತಾರೆ ಅನ್ನೋದ್ರ ಮೇಲೆ ಕೋರ್ಟ್ ತೀರ್ಮಾನ ಮಾಡುತ್ತೆ.